ಏನಾಯ್ತಪ್ಪ? ಗ್ಯಾಸ್ ಮುಗ್ದೋಯ್ತು ಮೇಡಮ್. ಪರವಾಗಿಲ್ಲ. ಎಷ್ಟು? ಯಾವ್ದಣ್ಣ ಏರಿಯಾದಲ್ಲಿ ಹೊಸ ಹೂ ಕಾಣಿಸ್ತಾ ಐತೆ? ಇದೇನ್ ಕಾಂಪೌಂಡ್ ಅಲ್ಲಿ ಇಟ್ಟಿರೋದ ಮಾರಕ್ಕಿಟ್ಟಿರೋದ? ಗೊತ್ತಳ್ ತಾಳಿ ಕಾಲುಂಗ್ರ ಇಲ್ಲ ಅಂದ್ಮೇಲೆ ನೋಡ್ ಗುರು ಆ ಸ್ಟ್ರಕ್ಚರ್ನ ಬ್ರಹ್ಮ ಪುರ್ಸೋತಾಗಿದ್ದಾಗ ಟೈಮ್ ತಗೊಂಡ್ ಮಾಡ್ದಂಗ ಅವನೇ. ತಗೊಳಪ್ಪ. ಒಂದ್ ಸತ್ಯ ಹೇಳ, ಗಂಡ್ಸಾದವನು ಇಂಥವಳ ಮುದ್ದಾಡಿ ಸುಖ ಪಡ್ಬೇಕು, ಇಲ್ಲ ಇವಳು ಕೈ ಹಿಡಿಯೋನ ಮುದ್ದಾಡಿ ಸಮಾಧಾನ ಮಾಡ್ಕೋಬೇಕು. ಏನಂತ ಗುರು? ಬಾ ಬಾ ಬಾ, ನನ್ನೇ ಮುದ್ದಾಡು, ನಾನೇ ಅವಳು ಮದುವೆ ಆಗೋನು, ಅವಳು ಗಂಡ. ರೆಡ್ ಹೊಡಿಯಕ್ಕೆ ಇಷ್ಟೊತ್ತ? ಯಾರ ನೀನ? ಆಕಾಶ್, ನಮ್ದೇ ಅದು ವೈಟಾ? ಅದ್ಯಾವ್ದೋ ಕಾಂಪೌಂಡ್ ಅಲ್ಲಿ ಇಟ್ಟಿರೋದು ಮಾರಕ್ಕಿಟ್ಟಿರೋದು ಅಂತ ಹೇಳ್ತಿದ್ರಲ್ಲ? ಹೌದು. ಹೆಂಗಸರು ಅಂದ್ಮೇಲೆ ಗೌರವ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಅದನ್ನ ಕೇಳಕ್ ನೀನಾರ? ಅವಳ ಗಂಡ ಗೊತ್ತಾಯ್ತಲ್ಲ, ಅವಳನ್ನ ಮಾತ್ರ ಅಲ್ಲ ಬೇರೆ ಯಾರನ್ನೂ ರೇಗಿಸ್ಬಾರ್ದು. ಓಕೆ, ಗುಡ್ ಬಾಯ್ಸ್. ಏನೋ ಮಾಡ್ತೀಯಾ? ಅವಳ ಪಾಲ್ ಗಂಡನಾಗಿ ಬೇರೆಯವ್ರ ಪಾಲ್ ಗಂಡನಾಗಿ ನಿನ್ ಶೇಪ್ ಚೇಂಜ್ ಮಾಡ್ಬೇಕಾಗುತ್ತೆ. ಏನೋ ತಲೆ ಎಲ್ಲ ಮಾತಾಡ್ತೀಯಾ? ಒಂದು ಪಿಚ್ಚಿ ಒಂದು ಗುಡ್ಡ ಅಷ್ಟೇ. ಗೌರ್ಮೆಂಟ್ ಹಾಸ್ಪಿಟ್ಲು ಬೇಡ, ಜನರಲ್ ವಾರ್ಡು ಬೇಡ ಕಣೋ, ಬೆಡ್ ನಂಬರ್ 25 ಬೇಡ ಕಣೋ, ಹೊಡಿತೀನಿ. ಹೊಡಿತೀನಿ ಅಂತ ಹೇಳಿದೆ ತಾನೆ, ಹೇಳಿದ ಮಾತು ಕೇಳಲ್ಲ.
ತುಂಬ ಥ್ಯಾಂಕ್ಸ್. ಯಾಕೆ? ನನ್ನ ಬಗ್ಗೆ ನಿಮ್ಗಿರೋ ಕನ್ಸರ್ನ್ಗೆ. ಅದು ನಿನ್ ಮೇಲಿರೋ ಕಾಳಜಿಗಲ್ಲ, ಹೆಂಗಸರ ಮೇಲಿರೋ ಗೌರವಕ್ಕೆ. ಹೌದು, ಎಲ್ಲಿ ನಿನ್ ತಾಳಿ ಕಾಲುಂಗ್ರ? ಈ ಮದ್ವೆಲೆ ಅರ್ಥ ಇಲ್ಲ ಅಂದಮೇಲೆ ಅದನ್ನೆಲ್ಲ ಯಾಕೆ ಹಾಕೊಳ್ಳಿ? ಅದ್ ಸರಿ, ಅದಕ್ಕೆ ರಾಧಾ ಅಂತ ಇಲ್ಲ ನೋಡು. ಈ ತಾಳಿ ಕಾಲುಂಗ್ರ ಎಲ್ಲ ಹೆಣ್ಣನ್ನ ಕಾಪಾಡೋಕಿರೋ ಒಂದ್ ಬೇಲಿ. ಅದೇ ಇಲ್ಲ ಅಂದ್ಮೇಲೆ ದನಗಳು ನುಗ್ಗದ್ ಕಾಮನ್. ಅದಿದ್ರೆ ಯಾರು ರೇಕ್ಸಲ್ವಾ? ಹಾಗಂತ ಹೇಳ್ತಿಲ್ಲ, ಆದ್ರೆ ಪರ್ಸೆಂಟೇಜ್ ಕಮ್ಮಿ. ಎಲ್ಲೋ ಒಂದ್ ಕಡೆ ನಮ್ ಜನರಿಗೆ ಈ ತಾಳಿ ಕಾಲುಂಗ್ರ ಅಂದ್ರೆ ಇನ್ನೂ ಗೌರವ ಇದೆ. ಪರವಾಗಿಲ್ವೇ? ಸಂಪ್ರದಾಯ ಸಂಸ್ಕೃತಿ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಲ್ಲ. ಅದನ್ನ ತಿಳ್ಕೊಂಡಿರೋದು ಕಾಪಾಡ್ತಿರೋದು ಹೆಂಗಸರಿಗಿಂತ ಜಾಸ್ತಿ ಗಂಡಸರೇ ಅನ್ಸುತ್ತೆ. ಆಮೇಲೆ ಸಾಯಂಕಾಲ ನನ್ನ ಕೊಲೀಗ್ಸ್ ಎಲ್ಲ ಸರಿ ಪಾರ್ಟಿ ಅರೇಂಜ್ ಮಾಡಿದ್ದಾರೆ, ಬೇಗನೆ ರೆಡಿ ಆಗ್ಬಿಡು. ನೀವು ಕರ್ದಿದ್ ಕಡೆ ಎಲ್ಲ ಬರೋದಕ್ಕೆ ನಾನು ನಿಮ್ಮ ಹೆಂಡತಿ ಅಲ್ಲ. ಓ ಹೌದಲ್ವಾ? ಹಾಗಾದ್ರೆ ನಾಳೆ ಕೋರ್ಟ್ಗೆ ನೀನೊಬ್ಳೇ ಹೋಗ್ಬಿಡು. ಎಷ್ಟೊತ್ತಿಗೆ ರೆಡಿ ಆಗಬೇಕು? ಓ ಸೂಪರ್ ಫಾಸ್ಟ್. 6 ಗಂಟೆಗೆ. ಮದುವೆಯಾಗಿ ಇನ್ನೂ 1 ತಿಂಗಳು ಆಗಿಲ್ಲ. ಇದಕ್ಕೆ ನಿಮ್ಮಿಬ್ಬರು ಒಪ್ಪಿಗೆ ಇದೆಯಾ? ಹೌದು. ದಯವಿಟ್ಟು ಬೇಗ ನಮಗೆ ಡೈವರ್ಸ್ ಕೊಡಿಸ್ಬಿಡಿ. ನಿಮ್ಮ ಅರ್ಜೆನ್ಸಿ ತಕ್ಕಾಗಿ ಇಲ್ಲೇನೂ ನಡೆಯೋಲ್ಲ. ಇದು ಕೋರ್ಟ್ಗೆ ತನ್ನದೇ ಆದ ಪ್ರೊಸೀಜರ್ಗಳಿವೆ. ನಿಮ್ಮ ಅರ್ಜಿಯನ್ನು ಅಡ್ಮಿಟ್ ಮಾಡಿಕೊಂಡಿದ್ದೀರಿ. ನಿಮಗೆ 6 ತಿಂಗಳು ಕಾಲಾವಕಾಶ ಇರುತ್ತೆ. ಈ ಅವಧಿನಲ್ಲಿ ನಿಮ್ಮಲ್ಲಿ ಏನು ಬದಲಾವಣೆ ಆಗದೇ ಇದ್ದರೆ ಆಮೇಲೆ ಡೈವೋರ್ಸ್ ಕೊಡಬೇಕೋ ಬೇಡವೋ ಅಂತ ನ್ಯಾಯಾಲಯ ನಿರ್ಧಾರ ಮಾಡುತ್ತೆ. 6 ತಿಂಗಳು ನಾನು ನಿಮ್ ಜೊತೆ, ಅದು ಒಂದೇ ಫ್ಲಾಟ್ ಅಲ್ಲಿ ಇದ್ರೆ ನಾನು ನಾಳೆ ಹೇಮಂತ್ಗೆ ಏನಂತ ಉತ್ತರ ಕೊಡೋದು? ನನ್ನ ಬಗ್ಗೆ ಅವ್ನು ಏನ್ ತಿಳ್ಕೊಳ್ಳಲ್ಲ. ನೋ, ಸಾಧ್ಯನೇ ಇಲ್ಲ. ಇಷ್ಟ ಇಲ್ದಿರೋ ಮದ್ವೆ ಮಾಡ್ಸಕ್ಕೆ ಮನೆಯವರು, ಇಷ್ಟ ಇಲ್ದಿದ್ರು ಬಾಳ್ವೆ ಮಾಡ್ಸೋಕೆ ಕೋರ್ಟು. ಉದ್ದಾರ ತಗೋ ಹೋಗು. ಇದಕ್ಕಿದ್ದಂಗೆ ಹೋಗು ಅಂದ್ರೆ ಎಲ್ಲಿಗೆ ಹೋಗೋದು? ಅದನ್ನ ಇಷ್ಟೊತ್ತರೆಗೂ ಬಡ್ಕೊಂಡಲ್ಲ, ಅದಕ್ಕೆ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಕೋರ್ಟು 6 ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳಿದ್ರು ಹೊರತು ಒಟ್ಟಿಗೇರಿ ಅಂತ ಹೇಳಿಲ್ಲ. ಅದ್ ಸರಿ, ನೀನೆಲ್ಗೆ ಹೋಗ್ತೀಯಾ? ನಿಮ್ಮ ಅಪ್ಪನ ಮನೆಗ? ಇಲ್ಲ ಹೇಮಂತ್ ಇಲ್ಲಿದ್ದಾನೆ ಅಂತ ನಿಂಗೆ ಗೊತ್ತಾ? ನೋಡೋ, ನಿನ್ನ ನನ್ನ ತಂದೆ ತಾಯಿ ಎದುರುಗಡೆ ನಗ್ನಗ್ತಾ ಕರ್ಕೊಂಬರ್ಬೇಕಾಗಿತ್ತು. ಈಗ ಅದಾಯ್ತು. ನೀನಿಲ್ದೆ ನನಗೆ ಹೇಗೆ ಮ್ಯಾನೇಜ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು. ಓಕೆ? ನನ್ನ ಪರಿಸ್ಥಿತಿ ಎಲ್ಲಾರನ್ನೂ ಮಾತಾಡ್ಸ್ತಾ ಇದೆ. ಅದಕ್ಕೆ ಕೆರ್ಕೊಂಡು ಹುಣ್ಣು ಮಾಡ್ಕೊಳ್ದೆ ತೆಪ್ಪಿಗೆ ಇಲ್ಲೇ ಇರಬೇಕು ಅಂದ್ರೆ ನನ್ನ ಕೆಲವು ಕಂಡೀಷನ್ಸ್ ಇದೆ. ನೀವು ಅನ್ನೆಸೆಸರಿ ನನ್ನ ಕೆಣಕಬಾರ್ದು. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಬರಬಾರ್ದು. ತುಂಬಾ ಅವಶ್ಯಕತೆ ಇದ್ದಾಗ ನಾನೇ ಕರಿತೀನಿ, ಆಗ ಮಾತ್ರ ಬರಬೇಕು. ಅಂಡ್ ಫೈನಲಿ ಆಗೋ ಖರ್ಚಿನಲ್ಲಿ ಅರ್ಧ ನಾನು ಪೇ ಮಾಡ್ತೀನಿ, ಅದು ಹೇಮಂತ್ ಸಿಕ್ಕಿದ ಕೂಡಲೇ. ಸೊ ಈ ಮನೇಲಿ ಅರ್ಧ ಭಾಗ ನಂದು, ಅರ್ಧ ನಿಮ್ದು. ಈ ರೂಮ್ ನಂದು, ಆ ರೂಮ್ ನಿಮ್ದು. ಓಕೆ? ಓಹೋ, ಏನ್ ಅಂಬಾನಿ ಗ್ರೂಪ್ ವಂಶ ಅರ್ಧ ಬರ್ಕೊಟ್ಬಿಟ್ಲು. ಹಲೋ, ನೀನಿರೋದು ನನ್ನ ಮನೇಲಿ. ಸೊ ಕಂಡೀಷನ್ಸ್ ನಾನು ಹಾಕ್ತೀನಿ, ಕೇಳು. ವಾರದಲ್ಲಿ 3 ದಿನ ಅಡಿಗೆ ತಿಂಡಿ ನಿಂದು, ಇನ್ 3 ದಿನ ನಂದು. ಹಾಗೆ 3 ದಿನ ಬಟ್ಟೆ ನೀನ್ ಒಗಿಬೇಕು, ಇನ್ 3 ದಿನ ನಾನು ಒಗಿತೀನಿ. ಭಾನುವಾರ ಹಾಲಿಡೇ, ಅವತ್ ಕಂಪ್ಲೀಟ್ ರಜಾ, ನಾನು ಆಚೆ ಕಾಲ ಕಳಿತೀನಿ. ಫೈನಲಿ ನಾನ್ ಕನ್ಸಲ್ಲಿ ನಿನ್ನ ಕರೆದ್ರು ನೀನ್ ನನ್ನ ರೂಮಿಗೆ ಬರಬಾರ್ದು. ನಿಮ್ ಹೆಂಡತಿ ಆಗಿದ್ರೆ ಇಷ್ಟೆಲ್ಲ ಕೆಲಸ ಮಾಡಿಸ್ತಿದ್ರಾ? ಖಂಡಿತ ಇಲ್ಲ. ಮನೆಯಲ್ಲಿ ಮಹಾರಾಣಿ ತರ, ಮನ್ಸಲ್ಲಿ ದೇವತೆ ತರ, ಲೈಫಲ್ಲಿ ಫ್ರೆಂಡ್ ತರ ಟ್ರೀಟ್ ಮಾಡ್ತಿದ್ದೆ. Very hard. Darling, can we manage? Why not, dear? Come, darling, come. Come, my son. ನೋಡಿ, ಅಗ್ರಿಮೆಂಟ್ ಮಾತ್ರ 11 ತಿಂಗಳಿಗಲ್ಲ 2 ವರ್ಷಕ್ಕೆ ಮಾಡ್ಕೊಳ್ಳೇಬೇಕು. ಬಂದವರೆಲ್ಲ 8 ತಿಂಗಳಿಗೆ ಬಿಟ್ಟು ಹೋಗ್ಬಿಟ್ರೆ ನಾವು ಬಾಡಿಗೆ ಅವ್ರನ್ನ ಹಿಡಿಯೋಕ್ಕೆ ಬ್ರೋಕರ್ ಕೆಲಸ ಮಾಡ್ಬೇಕಾಗತ್ತೆ. ಓಕೆ, ನನಗೆ ನಿಮ್ ಕಷ್ಟ ಅರ್ಥ ಆಗುತ್ತೆ. ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಎಸ್ 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 ಬಿಬಿ ಗ್ರೂಪ್. ತುಂಬಾ ದೊಡ್ಡ ಕಂಪನಿ ಇರ್ಬೇಕು. ಯಾ ದೇವ್ರ ಆಶೀರ್ವಾದ, ಜನರ ಅನ್ಕಂಪ ತಕ್ಕ ಮಟ್ಟಿಗಿದೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೇರೆವೆ,
ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಾಡಿ. ಎಕ್ಸ್ಕ್ಯೂಸ್ ಮೀ ಸರ್. ಸರ್ ಪ್ಲೀಸ್. ಅಯ್ಯೋ ಸರ್, ನಂಗೆ ಸೌಂಡ್ ಒಂದು ಅಲರ್ಜಿ. ಸೈಲೆಂಟಾಗಿ ಒಂದು 100 ರೂಪಾಯಿ ಹಾಕ್ಬಿಟ್ಟು ಹೋಗಿ ಸರ್. ನನಗೆ ಇದೆಲ್ಲ ಇಡ್ಸಲ್ಲ. ನಿಮ್ಮ ಆಫೀಸ್ ಎಲ್ಲಿದೆ? ಬೆಂಗಳೂರಲ್ಲಿ ಎಲ್ಲ ಕಡೆ ಇದೆ. ಆ ಏರಿಯಾ ಕಲೆಕ್ಷನ್ ಎಷ್ಟಾಗಿದೆ? ರಾತ್ರಿ ಊಟದ ಕಲೆಕ್ಷನ್ ಭರ್ಜರಿ ಆಗಿರ್ಬೇಕು. ರೀಸೆಂಟ್ಲಿ ನಾವು ITBT ಸೆಂಟರ್ಸ್ ಅಲ್ಲೂ ಓಪನ್ ಮಾಡ್ತಾ ಇದೀವಿ. ಮೇಂಟೆನೆನ್ಸ್ ತುಂಬಾ ಕಷ್ಟ ಅಲ್ವಾ? ಯಾ, ಇಟ್ಸ್ ವೆರಿ ಹಾರ್ಡ್. ಅದಕ್ಕೆ ನನ್ನ ಶ್ರೀಮತಿಯವರು ತುಂಬಾ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಇದೇನ್ರವ ಮಾಮೂಲಿ? ಹಾಕಿ ತಗೊಂಡ್ ಹೋಗು. ಇನ್ನ ಸರಿ ಮನೆಗೆ ಬರಬಾರ್ದು. ನನ್ ಮಗ ಇದನಲ್ಲ 8 years, ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ನ ಬಿಸಾಕ್ಬಿಟ್ಟು 2 hours ಇವನ್ ಡ್ಯೂಟಿ ಮಾಡ್ತಾನೆ. ಅವನ್ ಕಾಲ ಮೇಲೆ ಅವನೇ ನಿಂತ್ಕೋಬೇಕು ಅಂತ. ಕರೆಕ್ಟ್ ಡ್ಯಾಡ್. ಯಾ ಮಕ್ಕಳು ಅಂದ್ರೆ ಹೀಗಿರ್ಬೇಕು. ಐ ಲೈಕ್ ಇಟ್. ಆಲ್ ದಿ ಬೆಸ್ಟ್. ನಿಮ್ ಕಂಪ್ನಿ ಇನ್ನು ಚೆನ್ನಾಗಿ ಬೆಳಿಲಿ. ಎಲ್ಲ ದೇವರ ಆಶೀರ್ವಾದ. ಜನರ ಅನ್ಕಂಪ. ಇಂಡಿಯಾದಲ್ಲಿರೋರ್ಗೂ ಪ್ರಾಬ್ಲಮೇ ಇಲ್ಲ. 100 ಕೋಟಿ ಜನಸಂಖ್ಯೆ. ಆಕಾಶ್ ನೋಡಿ, 3 ದಿನ ಒಬ್ಬೊಬ್ರು ಅಡ್ಗೆ ಮಾಡೋದೆಲ್ಲ ಬೇಡ. ನಾನ್ ಟಿಫಿನ್ ಮಾಡ್ತೀನಿ. ಮಧ್ಯಾಹ್ನದ ಊಟನೂ ನಾನೇ ಮಾಡ್ತೀನಿ. ರಾತ್ರಿ ಊಟ ನೀವು ಮಾಡಿ. ಓಕೆ. ಟಿಫಿನ್ ಮಾಡಿ. ವಾವ್, ಮೈಂಡ್ ಬ್ಲೋಯಿಂಗ್. ನೀನ್ ಟಿಫನ್ ರೆಡಿ ಅಂತ ಹೇಳಿದ್ ನೋಡಿ, ನಾನು ಇಡ್ಲಿ ವಡೆ ದೋಸೆ ಏನಾನ ರೆಡಿ ಇರುತ್ತೆ ಅನ್ಕೊಂಡೆ. ಇದನ್ನೆಲ್ಲ ಮಾಡಕ್ ರೆಸಿಪಿ ಕೊಟ್ಟಿದ್ ಯಾರು ನಿನ್ಗೆ? ಹಲೋ, ನಾನ್ ಕಣೋ ನಿಮ್ಮಮ್ಮ. ಓ ಅಮ್ಮ, ಹೇಗಿದ್ಯಾ? ಅದೇನ್ ಇದಕ್ಕಿದ್ದಾಗೆ? ಆಕಾಶ್ ಚೆನ್ನಾಗಿದೀಯಾ? ಹಾ ಅಪ್ಪಾಜಿ, ಫೈನ್. ಸೊಸೆ ಆಗಿದ್ದಾಳಪ್ಪ? ಅವಳು ಚೆನ್ನಾಗಿದ್ದಾಳೆ. ಅಯ್ಯೋ, ಫೋನ್ ಕೊಡ್ರಿ. ಆಕಾಶ್, ನಾನು ಸೊಸೆ ಕೈಲಿ ಫೋನ್ ಕೊಡು. ನಂಗೆ ಸ್ವಲ್ಪ ಕೊಡಿ ಇಲ್ಲಿ. ಅಯ್ಯೋ, ನೀವು ಆಚೆ ಹೋಗಿ ತಿಂಡಿ ಹೋಗ್ರಿ. ಅಮ್ಮ ಮಾತಾಡ್ಬೇಕಂತೆ. ನಾನೇನ್ ಮಾತಾಡ್ಲಿ? ನಾನೇನ್ ಮಾತಾಡ್ಲಿ ಅಂದ್ರೆ? ಹಲೋ ಅಂಜಲಿ, ಹೇಗಿದ್ಯಮ್ಮ? ನಿನ್ಗಲ್ಲಿ ಏನು ತೊಂದರೆ ಇಲ್ಲ ತಾನೆ? ನನ್ ಮಗ ಚೆನ್ನಾಗಿ ನೋಡ್ಕೋತಿದಾರ? ಹಾ. ಇಲ್ಲ ಅಂದ್ರೆ ಹೇಳು. ಹಾಗೇನಿಲ್ಲ. ಆಮೇಲೆ ನಿನ್ಗೇನಾದ್ ಬೇಕಂದ್ರೆ ಆಕಾಶನ್ ಕೇಳು. ಸಂಕೋಚ ಆದ್ರೆ ನನ್ನನ್ನು ಕೇಳು. ನನ್ನ ಅತ್ತೆ ಅಂತ ತಿಳ್ಕೊಬೇಡ. ನಾನು ಸೊಸೆಯಾಗಿ ಬಂದವಳೆ, ನನ್ಗೆಲ್ಲ ಅರ್ಥ ಆಗುತ್ತೆ. ಸರಿ. ಯಾಕೆ ಸಂಕೋಚದಲ್ಲೇ ಮಾತಾಡ್ತಾ ಇದೀಯಾ? ಇಲ್ವಲ್ಲ. ನನ್ ಗೊತ್ತು ಬಿಡು. ನಿನ್ನ ನೋಡಕ್ ಬಂದಾಗ ಒಪ್ಪಿಗೆ ಆಗಿದ್ಯಾ ಇಲ್ವಾ ಅಂತ ಹೇಳೋಕೆ ನಾಚ್ಕೊಂಡವಳು ನೀನು. ಸರಿ, ಆಕಾಶ್ ಕೈಗೆ ಫೋನ್ ಕೊಡು. ಹೇಳಮ್ಮ. ಅವಳ ಚೆನ್ನಾಗಿ ನೋಡ್ಕೊಳ್ಳೋ. ಅವಳನ್ನೇ ನಾನ್ ಚೆನ್ನಾಗಿ ನೋಡ್ಕೊಳ್ಳೋದು. ಅವಳೇ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದಾಳೆ. ಗಂಡ ಅಂದ್ರೆ ಪ್ರೀತಿ ಇರಲ್ವಾ? ಆಮೇಲೆ ಅವಳು ಅಡ್ಗೆ ಮನೇಲಿ ಯಾವಾಗ್ಲೂ ಏನಾದ್ರೂ ಮಾಡ್ತಾನೆ ಇರ್ತಾಳಮ್ಮ. ಗಂಡನ ಮನಸ್ಸು ಗೆಲ್ಬೇಕು ಅಂದ್ರೆ ಹೊಟ್ಟೆ ಮೂಲಕನೇ ಹೋಗ್ಬೇಕಂತ ಅವಳಿಗೆ ಗೊತ್ತಿದೆ. ಇವತ್ತು ಟಿಫನ್ ಏನ್ ಗೊತ್ತಮ್ಮ? ಬ್ರೆಡ್ ಅಂಡ್ ಜಾಮ್. ಅದ್ರಲ್ಲಿ ಏನಿದೆಯೋ ಸ್ಪೆಷಲ್? ಬ್ರೆಡ್ ಅಲ್ಲಮ್ಮ, ಜಾಮು. ಅವಳು ಕೈಯಾರ ಮಾಡೋದು. ಸೇಮ್ ಕಿಸಾನ್ ಜಾಮ್. ಅಂತೂ ಹೆಂಡತಿ ಕೈ ಅಡಿಗೆ ರುಚಿ ಆಯ್ತು. ಮತ್ತೆ ಬೇಕಾದ್ರೆ ನಿನ್ಗೊಂದು ಬಾಟಲ್ ಕಳ್ಸಕ್ಕೆ ಹೇಳ್ತೀನಿ. ಅಂಜಲಿ, ಅಮ್ಮನ್ಗೊಂದು ಬಾಟಲ್ ಜಾಮ್ ಬೇಕಂತೆ. ನನ್ಗೇನು ಬೇಡಪ್ಪ, ನೀವು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಇಲ್ಲ. ಓಕೆಮ್ಮ, ಬಾಯ್. ಒಬ್ರನ್ನ ರೇಗಿಸ್ತೆ ಹೋದ್ರೆ ನಿಮಗೆ ಸಮಾಧಾನ ಆಗಲ್ವಾ? ಅಲ್ಲ, ಒಂದ್ ಹೆಣ್ಣಾಗಿ ಹುಟ್ಟಿದ್ಯಲ್ಲ, ಸ್ವಲ್ಪನಾದ್ರೂ ಅಡ್ಗೆ ಮಾಡಕ್ ಕಲ್ತ್ಕೋಬಾರ್ದು? ನನ್ಗನ್ಸುತ್ತೆ ಹೇಮಂತ್ನ ನಿಮ್ ತಂದೆ ಓಡಿಸಿರೋದಿಲ್ಲ. ನಿನ್ ಬಗ್ಗೆ ಎಲ್ಲ ಗೊತ್ತಾಗಿ ಅವನೇ ಓಡೋಗ್ಬಿಟ್ಟಿರ್ಬೇಕು. ಏನಂದ್ರಿ? ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಅವನೇ ಓಡೋಗಿದ್ದಾನೆ ಅಂತೆ.